ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನದಲ್ಲಿ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಎಲ್ಲರಿಗೂ ವಂದನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ದೇವರು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಟಾಪಿಕ್ ಕೊಟ್ಟಿದ್ದಾರೆ. ಏನಂದ್ರೆ ಒಳ್ಳೆಯದಕ್ಕಾಗಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವುದು ಒಳ್ಳೆಯದಕ್ಕಾಗಿ ಜೀವಿಸ್ತಿದ್ದೇವೆ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಏನಂತಂದ್ರೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗುವಂತವೆ ಎಂದು. ಆಮೇಲೆ ನೋಡಿ, ದೇವರ ಅನುಕೂಲವಾಗಿ ನಮ್ಮನ್ನು ಕರೆದಿದ್ದಾನೆ. ನೋಡಿ ಏನಂದ್ರೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಈ ದಿನಗಳಲ್ಲಿ ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ದೇವರಿಗೆ ಸಮಯನ ಕೊಡ್ತಾ ಇದ್ದೀವಾ? ಪ್ರತಿದಿನ ದೇವರ ವಾಕ್ಯನ ಓದ್ತಾ ಇದ್ದೇವಾ ಎಂಬುದು ಬಹಳ ಪ್ರಶ್ನೆವಾಗಿದೆ. ನಾವು ತೀರ್ಮಾನ ಮಾಡಿಕೊಳ್ಬೇಕು. ದೇವರೇ, ನಾನು ನಿನ್ನಲ್ಲಿ, ನೋಡಿ ಪೌಲ್ ಹೇಳ್ತಿದ್ದಾನೆ, ಇದು ಸತ್ಯವೇದದ ಅತ್ಯಂತ ಪ್ರಸಿದ್ಧವಾದ ವಾಕ್ಯಗಳಲ್ಲಿವೆ. ಹೌದು ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಾವು ಪ್ರತಿದಿನ ಓದ್ತಾ ಇದ್ದೀವಾ ಎಂಬುದು, ನಾವು ದೇವರನ್ನ ಯಾವ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದೇವ್ರು ನಮ್ಮನ್ನು ಕರೆದಿದ್ದಾನೆ, ನಾವು ಯಾವ ರೀತಿಯಲ್ಲಿ ಆತನನ್ನು ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ಪೌಲನು 1ನೇ ಕೊರಿಂಥ 16ನೇ ಅಧ್ಯಾಯ 22ನೇ ವಾಕ್ಯ ನೋಡುವುದಾದ್ರೂ ಪ್ರೀತಿಯ ಮಕ್ಕಳಲ್ಲಿ ಹೇಳ್ತಾರೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ, ಕರ್ತನನ್ನು ಬರುತ್ತಾನೆ. ಆಮೀನ್. ನೋಡಿ, ದೇವರನ್ನ ನಾವು ಪ್ರೀತಿಸ್ತಾ ಇಲ್ಲ ಹೋದ್ರೆ ದೇವ್ರು ಬರುವಂತ ನಮಗೆ ಶಾಪ ಕೊಡೋರಾಗಿದ್ದಾರೆ. ಆತ ಬರುವಂತ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ನಾವು ಯಾವಾಗ್ಲೂ ದೇವರನ್ನ ಪ್ರೀತಿಸ್ಬೇಕು. ಆತನ ವಾಕ್ಯಗಳನ್ನು ಪ್ರತಿದಿನ ಧ್ಯಾನಿಸ್ಬೇಕು. ನಮ್ಮನ್ನು ಆಶೀರ್ವದಿಸುವಂತ ದೇವರು, ನಮ್ಮನ್ನು ಕಾಪಾಡುವಂತ ದೇವರು, ಎಲ್ಲ ಬಂಧನಗಳಿಂದ ಬಿಡುಗಡೆ ಕೊಡುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳು, ನೋಡಿ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಆ ಶಾಪಗ್ರಸ್ತರೆಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರನ್ನ ಯಾವ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದೀವಿ, ಆತನ ಒಳ್ಳೆ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಾ ಎಂಬುದು ಪ್ರಶ್ನೆ ಮಾಡಿಕೊಳ್ಬೇಕು. ನಾನು ಆತ್ಮಿಕವಾಗಿ ಇದ್ದೀನಿ, ನಾನು ಪ್ರತಿದಿನ ದೇವ್ರ ವಾಕ್ಯ ಓದ್ತಾ ಇದ್ದೀನಿ ಎಂಬುದು ಹೇಳಿದರೆ ಸಂತೋಷ. ಆದರೆ ದೇವ್ರು ನಮ್ಮನ್ನು ಕರೆದಿದ್ದಾನೆ. ಏನಕ್ಕೆ ಕರೆದಿದ್ದಾರೆ ಅಂದರೆ, ನಾವು ಆತನನ್ನ ಪ್ರೀತಿಸಬೇಕು ಎಂಬುದಾಗಿ, ಆತನ ಜೊತೆ ಒಳ್ಳೆ ಮಾರ್ಗದಲ್ಲಿ, ಆತ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು. ನನ್ನ ಮಗನೇ, ನನ್ನ ಮಗಳೇ, ಬಾ, ನಿನ್ನನ್ನು ಕರೆದಿದ್ದೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾರೆ. ನೋಡಿ ಹೇಳ್ತಾರೆ ಏನಂದ್ರೆ, ನೋಡಿ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಾನೆ. ನಮ್ಮ ಕಾರ್ಯ ಏನೇನಿದೆ, ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಒಳ್ಳೆಯದಕ್ಕಾಗ್ಲಿ ಎಲ್ಲಾನು ಒಳ್ಳೆ ಕಾರ್ಯಗಳನ್ನ ಮಾಡುವಂತ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ಪ್ರೀತಿ ಇಲ್ಲದವರು ದೇವರನ್ನು ಬಲ್ಲವನಲ್ಲ, ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪನು. ಆಮೇಲೆ ನೋಡಿ, ದೇವರು ನಾವು ಪ್ರೀತಿಸದೇ ಇಲ್ಲ ಹೋದ್ರೆ ನಮ್ಮ ಜೀವಿತದಲ್ಲಿ ದೇವರು ಆತ ಪ್ರೀತಿ ಸ್ವರೂಪನು ನಮ್ಮನ್ನು ಕರೆದಿದ್ದಾನೆ. ನಾವು ಪಾಪದಲ್ಲಿ ಇರುವಾಗ್ಲೂ, ನಾವು ರೋಗದಲ್ಲಿ ಇರುವಾಗ್ಲೂ, ಎಲ್ಲ ಅಂಧಕಾರ ಕತ್ತಲಲ್ಲಿ ಜೀವಿಸಿದ್ರು ದೇವ್ರ ಮಕ್ಕಳು ಹೇಳ್ತಾನೆ, ನಾನು ನಿಮ್ಮನ್ನು ಕರಿತಾ ಇದ್ದೀನಿ, ನಿಮ್ಮ ಒಳ್ಳೆ ಕಾರ್ಯಗಳಿಗಾಗಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನೀವೆಲ್ಲನೂ ಒಳ್ಳೆಯದನ್ನೇ ಮಾಡಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಾವು ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಸಮಯನ ಪ್ರತಿದಿನ ದೇವರಿಗೆ ಸಮಯ ಕೊಡಬೇಕು. ಅಪ್ಪ ದೇವರೇ, ಈ ದಿನ ಕೊಟ್ಟಿದ್ದಪ್ಪ, ನಿಮಗೆ ಸ್ತೋತ್ರ. ಅಪ್ಪ, ನಿನ್ನ ಜೀವಿತದಲ್ಲಿ ಕರೆದಿದ್ದಲ್ಲಪ್ಪ, ನಿಮಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನ ಆ ದೇವರನ್ನ ಕರಿತಾನೆ ಇದ್ದಾನೆ, ಆದ್ರೆ ನಮ್ಮ ಕಿವಿನ ಕೇಳಿಸ್ತಾ ಇಲ್ಲ. ದೇವ್ರಿಗೆ ಯಾವಾಗ್ಲೂ, ಮಗನೇ ಮಗಳೇ, ಬಾ, ನಾನು ನಿನಗೆ ಒಳ್ಳೆ ಮಾರ್ಗ ತೋರಿಸ್ತೀನಿ, ನಿನ್ನ ಕಾರ್ಯ ಏನಿದೆ ನಾನು ನಿನಗೆ ಸರಿಪಡಿಸ್ತೀನಿ ಎಂಬುದಾಗಿ ದೇವ್ರು ಕರಿತಾ ಇದ್ದೇನೆ. ಆದ್ರೆ ಪ್ರೀತಿಯ ಮಕ್ಕಳೇ, ನಾವು ತೀರ್ಮಾನ ಮಾಡ್ಕೊಳ್ಬೇಕು. ಹೌದೇಸಪ್ಪ, ನಿನ್ನನ್ನು ಕರೆದಿದ್ದಿ, ನಿನ್ನ ಸಂಕಲ್ಪ ಮರಿಗೆ ನಿನ್ನನ್ನು ಕರೆದಿದ್ದಲ್ಲ, ನಾನು ನಿನಗೆ ಪ್ರೀತಿಸ್ತೀನಿ, ಪ್ರತಿದಿನ ನಿನ್ನ ವಾಕ್ಯ ಪ್ರಾರ್ಥನೆಯಲ್ಲಿ ಬೆಳೆಯುವಂತೆ ನೀನು ಸಹಾಯ ಮಾಡೆಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವ್ರು ಸಹಾಯ ಮಾಡ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ಆದಿಕಾಂಡ 50ನೇ ಅಧ್ಯಾಯ 20ನೇ ವಾಕ್ಯ ನೋಡುವಾಗ ಅಲ್ಲಿ ಪ್ರಾಣಿಗಳೆಲ್ಲ ರಕ್ಷಿಸಿದ್ದಾನೆ ಎಂಬುದಾಗಿ ನೋಡ್ತೀವಿ. ಅದೇ ತರ ನಮಗೂ ರಕ್ಷಿಸುವಂತ ದೇವರು, ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂತ ದೇವರು. ಒಂದು ಊರಲ್ಲಿ ಒಂದು ವ್ಯಕ್ತಿ ಇದ್ದ ಪ್ರೀತಿಯ ಮಕ್ಕಳೇ, ವಯಸ್ಸಾದಂತ ವ್ಯಕ್ತಿ. ಆತನೇನು ಸಾಯುವಂತ ಸ್ಥಿತಿಯಲ್ಲಿರುವಾಗ ಅವ್ರ ಮಕ್ಕಳೆಲ್ಲರೂ ಕೈ ಬಿಟ್ರು.
ಯಾರು ಆತನನ್ನು ಕರೀತಾ ಇಲ್ಲ. ಅಯ್ಯೋ, ಮಕ್ಕಳಿಗೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸನ ಕೊಟ್ಟರು ಕೂಡ ಒಂದು ವೇಳೆ ಆತನ ಬಿಟ್ಟು ಎಷ್ಟೋ ದೂರ ಹೋಗಿದ್ರು, ಆ ಮಕ್ಕಳು ಯಾರು ಬರಲಿಲ್ಲ. ಯಾರೋ ಒಬ್ರು ಕರೀತಾ ಇದ್ದಾರೆ, ಆತನಿಗೆ ಕಿವಿ ಕೇಳಿಸ್ತಾ ಇದ್ರು ಕೂಡ ಹಾಗೆ ನಿಂತ್ಕೊಂಡು ದುಃಖದಲ್ಲಿದ್ದ. ಅಯ್ಯೋ, ನನ್ನ ಜೀವಿತ ಏನು ಮಾಡಲಿ, ನನ್ನ ಮಕ್ಕಳೆಲ್ಲ ಕೈ ಬಿಟ್ಟರು, ನನ್ನನ್ನು ಯಾರು ನಡೆಸ್ತಾರೆ ಎಂಬಂಥ ಪರಿಸ್ಥಿತಿಯಲ್ಲಿದ್ದ ಒಂದು ವ್ಯಕ್ತಿ ಬಂದ. ಆ ವ್ಯಕ್ತಿ ಹೇಳ್ತಾನೆ, ನಾನೇ ನಿಮ್ಮನ್ನು ಕರೀತಾ ಇದ್ದೀನಿ, ನೀವು ಯಾಕೆ ಕೇಳಿಸ್ಕೊಳ್ತಾ ಇಲ್ಲ ಎಂಬುದಾಗಿ. ಆತನಿಗೆ ಗೊತ್ತಾಗಿಲ್ಲಲ್ಲ, ಸ್ವಾಮಿ, ನಾನು ದುಃಖದಲ್ಲಿದ್ದೆ, ನನ್ನ ಕುಟುಂಬವರೆಲ್ಲ ಕೈ ಬಿಟ್ಟರು, ಆದರೆ ನನಗೆ ವಯಸ್ಸಾಗಿದೆ, ನನಗೆ ಯಾರು ನೋಡ್ತಾರೆ ಎಂಬುದಾಗಿ ದುಃಖದಲ್ಲಿರುವಾಗ ನೀವು ಭಯಪಡಬೇಡ್ರಿ, ದೇವ್ರು ನಿಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ತನ್ನ ಸೇವಕರು ಹೇಳ್ತಾ ಇದ್ರು. ಆತನಿಗೆ ಪ್ರಾರ್ಥನೆ ಮಾಡ್ತಿದ್ದರು. ಆತನ ಎಲ್ಲ ರೋಗ ಎಲ್ಲ ದೂರವಾಯಿತು. ಆತ ನಂಬಿಕೆಯಿಂದ ದೇವರನ್ನು ನಂಬ್ತೀನಿ, ದಯಮಾಡಿ ನನಗೆ ಸಹಾಯ ಮಾಡಿ, ನಾನು ದೇವರನ್ನು ನಮ್ಮನ್ನು ಕರೆದಿದ್ದಾರೆ ಎಂಬುದಾಗಿ ಆತ ಸಂತೋಷದಿಂದ ತನ್ನ ಜೀವಿತ ಸಂತೋಷವಾಗಿ ಜೀವಿಸಿದ್ದಾನೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮನ್ನು ಕೈ ಬಿಡೋರು ಎಷ್ಟೋ ಜನ ಇರ್ತಾರೆ, ಆದರೆ ದೇವರು ನಮ್ಮನ್ನು ಕರೆದಿದ್ದಾನೆ. ಆತನ ಸಂಕಲ್ಪ ಮೇರೆಗೆ ನಮ್ಮನ್ನು ಪ್ರೀತಿಸುವಂಥ ದೇವರು. ನಾವು ಕೂಡ ಪ್ರತಿದಿನ, ದೇವರೇ ನಿನ್ನ ಪ್ರೀತಿಯಲ್ಲಿ ನಾವು ನಡೆಯುವಂತೆ ನೀನು ಸಹಾಯ ಮಾಡು. ನಿನ್ನ ವಾಕ್ಯಗಳು ಪ್ರತಿದಿನ ಧ್ಯಾನ ಮಾಡುವಾಗ ನಿಶ್ಚಯವಾಗಿ ಆತ ನಮ್ಮನ್ನು ಆಶೀರ್ವದಿಸುವಂಥ ದೇವರು, ನಮಗೆ ಸಹಾಯ ಮಾಡುವಂಥ ದೇವರು, ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೈ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರು, ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಪ್ರೀತಿಯುಳ್ಳ ದೇವರೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ಸಾಯಂಕಾಲ ವೇಳೆಯಲ್ಲಿ ದೇವರೇ ನಿನ್ನ ವಾಕ್ಯ ಧ್ಯಾನ ಮಾಡುವಂತೆ ಸಹಾಯ ಮಾಡಕ್ಕಾಗಿ ಸ್ತೋತ್ರ. ಅಪ್ಪ, ನೀನು ಪ್ರೀತಿಯಿಂದ ಕರೆಯಲ್ಪಟ್ಟಿದೆ ಅಪ್ಪ. ಹೌದೇಸಪ್ಪ, ಎಷ್ಟೋ ಜನ ಕತ್ತಲಲ್ಲಿದ್ದಾರೆ, ಎಷ್ಟೋ ಜನರು ಅಪ್ಪ ಶಾಪದಲ್ಲಿದ್ದಾರೆ. ಆದ್ರೆ ನಮಗಾದರೂ ದೇವರೇ ಪ್ರತಿದಿನ ನಿನ್ನ ನೋಡುವಂತೆ ಸಹಾಯ ಮಾಡಿದೆ ಅಪ್ಪ, ನಿಮಗೆ ಸ್ತೋತ್ರ. ಅಪ್ಪ ದೇವರೇ, ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವಂತೆ ನೀನು ಸಹಾಯ ಮಾಡು, ಒಳ್ಳೆಯದಕ್ಕಾಗಿ ನಾವು ಜೀವಿಸುವಂತೆ ನೀನು ಸಹಾಯ ಮಾಡಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ. ಅಪ್ಪ ಕರುಣಾಮಯನೇ, ಈ ವಿಡಿಯೋ ಯಾರು ನೋಡ್ತಾರಪ್ಪ, ಆ ಕುಟುಂಬನ ಆಶೀರ್ವದಿಸು ಅಪ್ಪ. ನೀನು ಕರೆದಂಥ ಮಕ್ಕಳಾಗಿದ್ದಾರೆ, ಅವ್ರು ಒಳ್ಳೆ ಮಾರ್ಗದಲ್ಲಿ ನಡೆಸು, ಅವ್ರು ಬೇಕಂತೆಲ್ಲ ಸಹಾಯ ಮಾಡು. ಪ್ರತಿದಿನ ನಿನ್ನನ್ನು ಪ್ರೀತಿಸಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಬೇಕಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ. ಅಪ್ಪ, ಅವರು ಏನೇನು ಕಷ್ಟದಲ್ಲಿದ್ದರು, ದುಃಖದಲ್ಲಿದ್ದರು, ಅದನ್ನೆಲ್ಲ ತೆಗೆದಾಕಿ ನೀನು ಕರೆದಂಥ ದೇವರು ಸಂತೋಷವಾಗಿ ಅವ್ರು ಜೀವಿಸುವಂತೆ ಸಹಾಯ ಮಾಡಬೇಕಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ. ಅಪ್ಪ, ನೀವು ಹಾಗೆ ಮಾಡಿದ್ರಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ, ಜೀವಿಸುತ್ತದೆ. ಆಮೇನ್.